ಎಸ್, ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ನನ್ನ ಪ್ರಕಾರ ನಾನು ಗೋಲ್ಡ್, ಬ್ಲಾಕ್, ಸಿಲ್ವರ್ ಬ್ಲೌಸ್ಗಳೇ ತೋರಿಸಿರ್ಲಿಲ್ಲ. ಯಾಕಂದ್ರೆ ಬರೀ ಮಲ್ಟಿ ಕಲರ್, ನ್ಯಾಚುರಲ್ ಕ್ರೇಪ್, ಕೋರಾ ಕಾಟನ್ ಇಂಥದ್ದೇ ಆಗೋಗ್ಬಿಟ್ಟಿತ್ತು ಅಂತ ತುಂಬಾ ಜನ ಹೇಳಿದ್ರು. ಅದಕ್ಕೆ ಈಗ ಪ್ಲೈನ್ ಬ್ಲೌಸಸ್ ಅಲ್ಲಿ ಗೋಲ್ಡನ್ ಮತ್ತೆ ಸಿಲ್ವರ್ ಐಟಮ್ ಅಲ್ಲಿ ತಗೊಂಡ್ ಬಂದಿದ್ದೀನಿ. ಅಂಡ್ ಇದೇ ತರ ಹೊಸ ಹೊಸ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಂಡ್ ನೋಡ್ಬೋದು ನೀವು ಇವತ್ತು ಬ್ಯೂಟಿಫುಲ್ ಅಮೇಸಿಂಗ್ ವೆರೈಟಿ, ಅದರಲ್ಲೂ ಇವತ್ತು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಎಲ್ಲಾ ಸ್ಯಾರೀಸ್ಗೂ ಹೆಲ್ಪ್ ಆಗುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ತಗೊಂಡ್ಬಂದಿದ್ದೀನಿ. ಬ್ಯಾಕ್ ಅಲ್ಲಿ ವಿ ನೆಕ್, ಫ್ರಂಟ್ ಅಲ್ಲಿ ಕೂಡ ವಿ ನೆಕ್ ಬರುತ್ತೆ. ಅಂಡ್ ಸಖತ್ ಅಮೇಜಿಂಗ್ ಆಗಿ 38 ಸೈಜ್ ರೆಡಿ ಇರೋದು. ನೀವು ಅಪ್ ಟು ಮಾರ್ಜಿನಲ್ಲಿ 42 ತನಕನೂ ಮಾಡಬಹುದು, ಮ್ಯಾಕ್ಸಿಮಮ್ 42 ತನಕ ಮಾಡಬಹುದು. ಅಂಡ್ ವಿ ನೆಕ್ ಇರೋದ್ರಿಂದ ಲೆಹೆಂಗಾಸ್ಗೂ ಹಾಕೋಬಹುದು. ಅಂಡ್ ಬ್ಯಾಕ್ ಹುಕ್ಸ್ ಇರೋದ್ರಿಂದ ನೀವು ಇದನ್ನ ಸ್ಕರ್ಟ್ಸ್ ಎಲ್ಲದಕ್ಕೂ ಹಾಕೊಳ್ಳೋಕೆ ಸಖತ್ ಎಲಿಗೆಂಟ್ ಆಗಿ ಕಾಣುತ್ತೆ. ವಿತ್ ಸಿಲ್ಕ್ ಸ್ಯಾರೀಸ್ಗೂ ಇದನ್ನ ಸೂಟ್ ಮಾಡುವಂಗೆ ಅವಕಾಶ ಇದೆ. ಸೊ ನೋಡ್ಬೋದು ಬ್ಯೂಟಿಫುಲ್ ವೆರೈಟಿ. ಸೊ ಇದ್ರ ರೇಂಜ್ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು, ನೋಡ್ಬೋದು ನೀವು. ಅಂಡ್ ಪ್ರತಿಯೊಂದು ಕಲರ್ಸ್ ತೋರಿಸ್ಬಿಡ್ತೀನಿ ನಿಮಗೆ ಫಸ್ಟ್, ಯಾಕಂದ್ರೆ ಕಲರ್ಸೇ ಇದರಲ್ಲಿ ಆಕ್ಚುಲಿ ಮ್ಯಾಟರ್. ಮೂರೇ ಮೂರು ಅಂದ್ರೆ ಕಲರ್ ಅಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಶೇಡ್ಸ್ ಬಂದಿದೆ ನೋಡಿ. ಸೊ ಡಲ್ ಗೋಲ್ಡ್ ಬರುತ್ತೆ, ಇದು ಬನಾರಸ್ ಸಿಲ್ಕ್ ಅಲ್ಲಿ ಬರುತ್ತಲ್ಲ ಆ ಶೇಡ್ ಗೋಲ್ಡ್ ಇದು. ಸೊ ನಿಮಗೆ ವಿಡಿಯೋದಲ್ಲಿ ಕನ್ಫ್ಯೂಷನ್ ಆಗಬಹುದು, ಅದಕ್ಕೆ ನಾನು ಯೂಶಲಿ ಹೇಳಿರ್ತೀನಿ ಸ್ವಲ್ಪ ಆ ತರ ಗೋಲ್ಡ್ ಟೋನ್ ಬರುತ್ತೆ ಇದು. ಅಂಡ್ ಅದು ಪ್ಯೂರ್ ಸಿಲ್ವರ್ ಪ್ಯಾಟರ್ನ್ ಎಲ್ಲ ಒಂದೇ ಇರುತ್ತೆ. ಒಳಗಡೆ ಪಾಲಿಕಾಟನ್ ಲೈನಿಂಗ್ ಯೂಸ್ ಆಗಿರುತ್ತೆ. ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್ ಬ್ಲೌಸ್, ಬ್ಯಾಕ್ ಹುಕ್ಸ್, ಸ್ಲೀವ್ಸ್ ಒಳಗಡೆ ಎಕ್ಸ್ಟ್ರಾ ಪ್ರೊವೈಡ್ ಮಾಡಿರ್ತೀವಿ ನೋಡಿ. ಒಳಗಡೆ ಎಷ್ಟು ಲಾಂಗ್ ಸ್ಲೀವ್ಸ್ ಅಷ್ಟು ಎಕ್ಸ್ಟ್ರಾ ಪ್ರೊವೈಡ್ ಆಗಿದೆ. ಅಂಡ್ ಜೊತೆಗೆ ಇಲ್ಲಿ ಬ್ಯಾಕ್ ಅಲ್ಲಿ ಈ ತರ ಬೆಲ್ಸ್ ಕೂಡ ಬಂದಿದೆ, ಸಖತ್ತಾಗಿದೆ. ಇದು ಅಟ್ಯಾಚ್ ಆಗಿದೆ ಆಲ್ರೆಡಿ. ಅಂಡ್ ಟ್ಯಾಗ್ ಕೂಡ ಸಪರೇಟ್ ಆಗಿದೆ ನಿಮಗೆ ನೋಡಿ. ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಲ್ಲಿ ಬಂದಿರೋದು ಎಲ್ಲ ಪ್ಲೈನ್ ಟೆಕ್ಸ್ಚರ್ ಇರುತ್ತೆ, ಟಿಶ್ಯೂ ಫ್ಯಾಬ್ರಿಕ್ ಮೇಲೆ ರೆಡಿ ಆಗಿರೋದು. ಅಂಡ್ ತುಂಬಾನೇ ಯುನೀಕ್ ಕಾಂಬಿನೇಷನ್ಸ್ ಮತ್ತೆ ಕಲರ್ ಶೇಡ್ಸ್ ಇದೆ ಇದ್ರೊಳಗಡೆ. ಸೊ ಇದು ಬನಾರಸ್ ಗೋಲ್ಡ್ ಅಲ್ಲಿ ಸ್ವಲ್ಪ ಡಲ್ ಶೇಡ್ ಬರುತ್ತೆ, ಸ್ವಲ್ಪ ಡಾರ್ಕ್ ಮತ್ತೆ ಲೈಟ್ ಶೇಡ್ಸ್ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಇದು ನೋಡಿ ಸ್ವಲ್ಪ ಬ್ಲಾಕಿಶ್ ಗ್ರೀನ್ ಅಂತ ಹೇಳ್ತಾರಲ್ಲ ಆ ತರ. ಇದು ನನ್ನ ಪ್ರಕಾರ ಕೆಲವು ಸೀರೆಗಳಲ್ಲಿ ಬಾರ್ಡರ್ ಕಲರ್ ಈ ತರನೇ ಇರುತ್ತೆ, ಗ್ರೇಯಿಶ್, ಗ್ರೀನಿಶ್ ಈ ತರ ಬರುತ್ತಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಲಾಕಿಶ್ ಇದ್ರೂ ಆಗತ್ತೆ ಇದು. ಸೊ ಆಂಟಿಕ್ ಶೇಡ್ಸ್ ಅದಕ್ಕೆಲ್ಲ ಹಾಕೋಬಹುದು, ಸಖತ್ ಡಿಫ್ರೆಂಟ್ ಆಗಿದೆ. ಪ್ಯಾಟರ್ನ್ಸ್ ಎಲ್ಲ ಒಂದೇ ಇರುತ್ತೆ, ಫ್ರಂಟ್ ವಿ ಮತ್ತೆ ಬ್ಯಾಕ್ ಹುಕ್ಸ್ ಬರುತ್ತೆ. ಅಂಡ್ ಸ್ಲೀವ್ಸ್ ಒಳಗಡೆ ಎಕ್ಸ್ಟ್ರಾ ಪ್ರೊವೈಡ್ ಮಾಡಿದ್ದೀನಿ ಹೇಳ್ದಂಗೆ. ಸ್ಪೆಸಿಫಿಕೇಶನ್ಸ್ ಈ ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೀನಿ ನಾನು, ಮತ್ತೆ ಪ್ರೈಸು ಅಲ್ಲೇ ಹೇಳ್ಬಿಡ್ತೀನಿ ನಿಮಗೆ. ಸೊ ಗೋಲ್ಡ್ ಅಲ್ಲೇ ಮೀಡಿಯಂ ಶೇಡ್ ಗೋಲ್ಡ್ ಇದು. ಫಸ್ಟಿಗೆ ನಾನು ತೋರಿಸಿದ್ದು ಡಾರ್ಕ್ ಗೋಲ್ಡ್ ಇದೆ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ. ಸೊ ನಿಮಗೆ ವಿಡಿಯೋದಲ್ಲಿ ಎಷ್ಟು ಗೊತ್ತಾಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ವೆಬ್ಸೈಟಲ್ಲಿ ನೀವು ಹೋಗಿ ಶಾಪ್ ಮಾಡುವಾಗ ನಿಮ್ಗೆ ಶೇಡ್ಸ್ ಐಡೆಂಟಿಫೈ ಮಾಡಬಹುದು. ಮತ್ತೆ ಪರ್ಫೆಕ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಕಾಮನ್ ಆಗಿ ಅಂತ ತಗೊಳ್ಳಿ, ಅವಾಗ ತುಂಬಾ ಸ್ಯಾರೀಸ್ಗೆ ಹೆಲ್ಪ್ ಆಗುತ್ತೆ. ನೀವು ಯಾವ ಗೋಲ್ಡ್ ತಗೊಂಡ್ರು ನಿಮ್ಮ ಹತ್ರ ಯಾವುದೋ ಒಂದು ಸೀರೆ ಇರುತ್ತೆ ಇದಕ್ಕೆ. ಸೊ ಈ ಕಲರ್ ಕೂಡ ಅಷ್ಟೇ ಡಲ್ ಗೋಲ್ಡ್ ಬರುತ್ತೆ, ಸ್ವಲ್ಪ ಬ್ರೈಟ್ ಗೋಲ್ಡ್ ಬರುತ್ತೆ ಇದು. ಈ ಕೆಲವು ರೇಷ್ಮೆ ಸ್ಯಾರಿಗಳಲ್ಲಿ ನಿಮಗೆ ಒಂಥರ ಯೆಲ್ಲೋ ಇಶ್ ಗೋಲ್ಡ್ ಇರುತ್ತಲ್ವಾ, ಸ್ವಲ್ಪ ಸಿಮಿಲರ್ ಟು ಆ ಟೋನ್ ಬರುತ್ತೆ ಇದು. ಸೊ ಪ್ಯಾಟರ್ನ್ ಮಾತ್ರ ಸಖತ್ತಾಗಿದೆ. ಅಂಡ್ ಸ್ಲೀವ್ಲೆಸ್ಸು ಹಾಕೋಬಹುದು ನೀವು, ಇದು ಬೇಕಂದ್ರೆ ಸ್ಲೀವ್ ಅಟ್ಯಾಚು ಮಾಡ್ಕೊಳ್ಳಿ. ಅಂಡ್ ಫೈನಲಿ ನೋಡಿ ಬ್ಲ್ಯಾಕ್ ಒಂದು ಹೆಂಗಿದೆ. ಸೊ ಬ್ಲ್ಯಾಕ್ ಪ್ಲೈನ್ ಒಂದು ಬ್ಲೌಸ್ ಇಟ್ಕೊಂಡ್ರೆ ಎಷ್ಟೋ ಸ್ಯಾರಿಗಳಿಗೆ ನಿಮಗೆ ಬೇರೆ ಬ್ಲೌಸ್ಗಳು ಹೊಲಿಸ್ಬೇಕಂತಾನೆ ಇಲ್ಲ. ಸೊ ತುಂಬಾ ಜನ ಹೇಳ್ತಾ ಇರ್ತಾರೆ, ಸರ್ ರೆಡಿಮೇಡ್ ಬ್ಲೌಸ್ ನೀವು ಓಪನ್ ಮಾಡಿದ್ಮೇಲೆ ಎಷ್ಟೊಂದ್ಸಲಿ ನಾವು ಟೈಲರ್ ಹತ್ರ ಹೋಗೋ ಅವಕಾಶನೇ ಇಲ್ಲ, ಯಾಕಂದ್ರೆ ಎಲ್ಲದಕ್ಕೂ ನೀವು ರೆಡಿಮೇಡಲ್ಲೇ ಕೊಟ್ಬಿಡ್ತೀರಾ ನಮಗೆ. ಅಂಡ್ ಕಾಸ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನೀವು ಸ್ಟಿಚಿಂಗ್ ಕಾಸ್ಟ್ 500, 600, 700 ಕೊಡಬೇಕು, ಬ್ಲೌಸ್ ಪೀಸ್ ನಿಮ್ಗೆ ಫ್ರೀ ಬಂದಿದ್ರು. ಬಟ್ ರೆಡಿಮೇಡಲ್ಲಿ ನಿಮಗೆ 400, 500 ಬ್ಲೌಸಸ್ ಸಿಕ್ಬಿಡುತ್ತೆ. ಎಷ್ಟೊಂದು ನೀವು ಗ್ರ್ಯಾಂಡ್ ವರ್ಕ್ ಮಾಡಿಸ್ತೀರಾ ಅಂದ್ರೆ 2000, 3000 ಕೊಡಬೇಕು. ಅದೇ 1500 ರೆಡಿಮೇಡ್ ಬ್ಲೌಸೇ ಬಂದ್ಬಿಡುತ್ತೆ. ಕಲರ್ ಸ್ವಲ್ಪ ಕಾಂಪ್ರಮೈಸ್ ಆದ್ರೆ ಆಯ್ತು ಅಷ್ಟೇ. ನೋಡಿ ಸ್ವಲ್ಪ ಅದರಲ್ಲೇ ಡಿಫ್ರೆನ್ಸ್ ಇದೆ ನೋಡಿ, ಡಾರ್ಕ್ ಮತ್ತೆ ಲೈಟ್ ಇದರಲ್ಲೂ ಬರುತ್ತೆ. ಸೊ ಇಷ್ಟು ಅಮೇಸಿಂಗ್ ಕಾಂಬಿನೇಷನ್ಸ್ ಮತ್ತೆ ಶೇಡ್ಸ್ ಇರುವಂಥದ್ದು ಪ್ಲೈನ್ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ರೆಡಿ ಆಗಿರುವಂಥ ಕಲೆಕ್ಷನ್ಸ್ ಇದು. ಅಂಡ್ ಬ್ಯೂಟಿಫುಲ್ ಕ್ಲಾತ್ ಇದೆ. ಅಂಡ್ ಒಳಗಡೆ ಪಾಲಿಕಾಟನ್ ಲೈನಿಂಗ್ ಜೊತೆಗೆ ಯೂಸ್ ಆಗಿರೋದು. ಅಂಡ್ ನಿಮ್ಗೆ ನಾನು ಹೇಳಿದ ಎಕ್ಸ್ಪ್ಲನೇಷನ್ ಕೊಡಬೇಕಲ್ವಾ. ಸೊ ಈಗ ಕ್ಲೋಸಪ್ ಅಲ್ಲಿ ಇದ್ರದ್ದು ಎಲ್ಲ ಫೀಚರ್ಸ್ ಹೇಳ್ಬಿಡ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಪ್ರೈಸ್ ಕೂಡ ಹೇಳ್ತೀನಿ. ಸೊ ನಾನು ಹೇಳ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ ಈ ಕಲರು. ಎಲ್ಲ ಸೀರೆಗಳಿಗೂ ಗೋಲ್ಡಲ್ಲಿ ತುಂಬಾನೇ ಸೂಟ್ ಆಗುವಂಥ ಕಾಂಬಿನೇಷನ್ ಶೇಡ್ ಇದು. ಆ್ಯಂಡ್ ನೋಡ್ಬೋದು ನೀವು ಟೆಕ್ಸ್ಚರ್ ಎಷ್ಟು ಸಖತ್ತಾಗಿದೆ ಅಂತ, ಶೈನಿ ಆಗಿ ಗ್ಲಾಸಿ ಆಗಿದೆ ಆ್ಯಂಡ್ ಸಾಫ್ಟ್ ಬರುತ್ತೆ ಫ್ಯಾಬ್ರಿಕ್ಕು. ಆ್ಯಂಡ್ ನಿಮಗೆ ಸ್ಪೆಸಿಫಿಕೇಶನ್ಸ್ ತೋರಿಸ್ತೀನಿ, ಅದಕ್ಕೆ ಮುಂಚೆ ಸ್ಟಿಚಿಂಗ್ನ ತೋರಿಸ್ಬಿಡ್ತೀನಿ ನೋಡಿ. ಸೊ ಬ್ಯಾಕ್ ಹುಕ್ಸ್ ಬರುತ್ತೆ, ಹುಕ್ಸಲ್ಲಿ ಬ್ಯಾಕಲ್ಲಿ ಹುಕ್ಸ್ ಪಟ್ಟಿ ಬಂದಿದೆ. ಆ್ಯಂಡ್ ಒಳಗಡೆ ನಾನು ಹೇಳ್ದಂಗೆ ಪಾಲಿಕಾಟನ್ ಲೈನಿಂಗ್ ಯೂಸ್ ಆಗಿದೆ. ಇಷ್ಟು ಮಾರ್ಜಿನ್ ಎಕ್ಸ್ಟ್ರಾ ಅವೈಲಬಲ್ ಇದೆ. ಕಪ್ಸ್ ಯೂಸ್ ಆಗಿದೆ. ಆ್ಯಂಡ್ ಟ್ಯಾಗ್ ಕೂಡ ಬಂದಿದೆ ನೋಡಿ, ಟ್ಯಾಸಲ್ ಕೂಡ ಬಂದಿದೆ ಟ್ಯಾಗು. ಸೊ ಇದ್ರದ್ದು ಮೆಷರ್ಮೆಂಟ್ಸ್ ಹೇಗೆ ಬರುತ್ತೆ ತೋರಿಸ್ತೀನಿ, ನೋಡಿಬಿಟ್ಟು ಆರ್ಡ್ರ್ ಮಾಡಿ. ಸೊ ಫ್ರಂಟಲ್ಲಿ ಲೆಂತ್ ನಿಮಗೆ ಇದು 15 ರೆಡಿ ಇದೆ ಲೆಂತ್. ಫ್ರಂಟ್ ಲೆಂತ್ 15 ಸಖತ್ತಾಗಿರುತ್ತೆ, ಯಾಕಂದರೆ ಲೆಹಂಗಸ್ಗೂ ಹಾಕ್ಬೋದು ನೀವು. ಆ್ಯಂಡ್ ರೆಡಿ ಸೈಜ್ 19 ಅಂದರೆ ನೋಡಿ 38 ಸೈಜ್ ರೆಡಿ ಇದೆ ಇದು. ಸೊ ಅದಕ್ಕೆ ನಾನು ಹೇಳಿದ್ದು ಮಾರ್ಜಿನಲ್ಲಿ ನಿಮ್ಗೆ ಅಪ್ ಟು 42 ಆಗುತ್ತೆ ಅಂತ. ಆ್ಯಂಡ್ ವೇಸ್ಟ್ ನಿಮಗೆ 15.5 ಅಂದರೆ 31 ಇಂಚ್ ರೆಡಿ ಇದೆ. ಸೊ ಒಳಗಡೆ ಮಾರ್ಜಿನ್ ಟು ಮಾರ್ಜಿನ್ ತೋರಿಸ್ಬಿಡ್ತೀನಿ ನಿಮಗೆ.
ಎಷ್ಟು ಬರಬಹುದು ಇದು ಅಂತ. ಸೊ ಮಾರ್ಜಿನ್ ನೋಡ್ಬೋದು ನೀವು. ಸೊ ಓವರ್ಲಾಕ್ ಟು ಓವರ್ಲಾಕ್ ಮಾರ್ಜಿನಲ್ಲಿ 21 ಆರಾಮಾಗಿ ಆಗುತ್ತೆ. ಎಂಡ್ ಹೊಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ನೀವು ಹೊಲಿಗೆ ಹಾಕೊಂಡ್ರೆ 42 ರೆಡಿ ಇದೆ ಬ್ಲೌಸ್ ಇದು. ಸೊ ವೇಸ್ಟಲ್ಲಿ ಕೂಡ ಅಷ್ಟೇ ನಿಮಗೆ ಇದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಸೊ 37 ಇಂಚ್ ತನಕ ಹಾಕೋಬೋದು ನೀವು. ಲಾಸ್ಟಿಗೆ ಎಂಡಿಗೆ ಹೊಲಿಗೆ ಹಾಕೊಂಡ್ರೆ 37 ತನಕ ಹಾಕೋಬೋದು. ಆ್ಯಂಡ್ ಸ್ಲೀವ್ ನಾನು ಹೇಳ್ದಂಗೆ ನೋಡಿ, ಒಳಗಡೆ ಇದು ಫ್ಯಾಬ್ರಿಕ್ಕು ಲೈನಿಂಗಲ್ಲಿ ಫೋಲ್ಡಿಂಗ್ ಆಗಿದೆ. ಸ್ಲೀವ್ ಲೆಂತು ರೆಡಿ ನಿಮಗೆ ಎಲ್ಬೋ ಸ್ಲೀವ್ಸ್ ಕೊಟ್ಟಿದ್ದೀವಿ. ಸೊ 11 ಇಂಚ್ ತನಕ ನೀವು ಅಟ್ಯಾಚ್ ಮಾಡಿದ್ರೆ 10.5 ಅಂತೂ ಗ್ಯಾರಂಟಿ ಬರುತ್ತೆ, ಯಾಕೆಂದರೆ ಮಾರ್ಜಿನಲ್ಲಿ ಹೋಗುತ್ತೆ ಸ್ವಲ್ಪ. ಸೊ ಅಷ್ಟು ನಿಮಗೆ ರೆಡಿ ಇದೆ. ಆ್ಯಂಡ್ ಇದ್ರದ್ದು ಫ್ರಂಟಲ್ಲಿ ಡೀಪ್ ಎಷ್ಟು ಬರುತ್ತೆ ಏನು ಅದನ್ನು ತೋರಿಸ್ತೀನಿ ಈಗ ನೋಡಿ. ಸೊ ನೋಡಿ, ಪ್ರಿನ್ಸ್ ಕಟ್ ಆ್ಯಂಡ್ ಪ್ಯಾಡೆಡ್ ಬಂದಿದೆ. ಆ್ಯಂಡ್ ಆರ್ಮ್ ಹೋಲ್ ಇದ್ರದ್ದು ರೆಡಿ 9 ಇಂಚ್ ಅಂದರೆ 18 ಇಂಚ್ ರೆಡಿ ಇದೆ. ಫ್ರಂಟ್ ನೆಕ್ಕು ನಿಮಗೆ ಸ್ಟ್ರೇಟ್ ಅಂದರೆ ಸ್ಟ್ರೇಟಲ್ಲಿ 7 ಇಂಚ್ ಇದೆ, ಕ್ರಾಸಲ್ಲಿ 8.25 ಇಂಚ್ ಇದೆ. ಆ್ಯಂಡ್ ಬ್ಯಾಕ್ ಲೆಂತ್ ನಿಮಗೆ 15 ಇಂಚ್ ರೆಡಿ ಇದೆ. ಆ್ಯಂಡ್ ಹುಕ್ಸ್ ಪಟ್ಟಿ ನಿಮಗೆ 5 ಇಂಚ್ ಬರುತ್ತೆ. ಅಂದರೆ ಡೀಪು ನಿಮಗೆ ಕ್ರಾಸಲ್ಲಿ 10 ಇಂಚ್ ಇದೆ, ಸ್ಟ್ರೇಟಲ್ಲಿ 9.5 ಬರುತ್ತೆ. ಸೊ ಇಷ್ಟು ಬ್ಯೂಟಿಫುಲ್ ಸ್ಪೆಸಿಫಿಕೇಶನ್ಸು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇದು ಅಟ್ಯಾಚ್ಡ್ ಇದೆ, ಇದು ಟ್ಯಾಗ್ ಅಲ್ಲ. ಸೊ ಅಟ್ಯಾಚ್ಡ್ ಇದೆ, ಹುಕ್ಸ್ ಪಟ್ಟಿ ಒಳಗಡೆ ಅಟ್ಯಾಚ್ ಆಗಿಬಿಟ್ಟಿದೆ ಈ ಥರ. ಸೊ ಬ್ಯೂಟಿಫುಲ್ ಇದೆ. ಸೊ ನೋಡಿದ್ರಲ್ವಾ, ಯಾವ ಸೈಜ್ನವ್ರು ಹಾಕೋಬೋದು, ಯಾವ ಪ್ಯಾಟರ್ನ್ ಬರುತ್ತೆ, ನನ್ನ ಮೆಷರ್ಮೆಂಟಿಗೆ ಇದು ಸೆಟ್ ಆಗುತ್ತಾ, ಏನೇನೋ ಕ್ವಶನ್ಸ್ ಇರುತ್ತೆ ನಿಮಗೆ. ಈ ಸ್ಪೆಸಿಫಿಕೇಶನ್ಸ್ ತೋರಿಸುವಾಗ ನೀವು ನೋಡಿಕೊಂಡು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಶಾಪ್ ಮಾಡ್ಬೋದು. ಯಾಕಂದರೆ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಪಾಲಿಸಿ ಇರಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ ಅದನ್ನು. ಸೊ ಸೆಕೆಂಡ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನೋಡಿದ್ರಿ ನೀವು, ಸ್ಪೆಸಿಫಿಕೇಶನ್ಸ್ ಎಲ್ಲನೂ ಹೇಳಿದ್ದೀನಿ ನಾನು. ಇಂಥ ಒಂದು ಬ್ಯೂಟಿಫುಲ್ ಕಲೆಕ್ಷನ್ನು ಪ್ಲೈನ್ ಕ್ಯಾಟಗರಿ ನಿಮಗೆ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ. sriswarnablouses.com ಹೋಗಿ ನೀವು ಶಾಪ್ ಮಾಡ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ರೇಂಜ್ ಮಾತ್ರ ಬ್ಯೂಟಿಫುಲ್ ಪ್ರೈಸ್, 500 ರುಪೀಸಲ್ಲಿ ಈ ವೆರೈಟಿ ನಿಮಗೆ ಸಿಗ್ತಾ ಇದೆ. ಜಸ್ಟ್ 500ಗೆ ನಿಮಗೆ ಪ್ಲೈನ್ ಟಿಶ್ಯೂ ಫ್ಯಾಬ್ರಿಕಲ್ಲಿ ವಿನೆಕ್ ಪ್ಯಾಟರ್ನಲ್ಲಿ 38 ಸೈಜ್ ಬ್ಲೌಸ್ ಸಿಗ್ತಾ ಇರೋದು. ವಿತ್ ಅಪ್ ಟು ಅಡ್ಜಸ್ಟಬಲ್ 42 ತನಕ ಆಗುತ್ತೆ. ಒಳಗಡೆ 10 ಇಂಚ್ ತನಕ ಸ್ಲೀವ್ ಇದೆ. 3400 ಇದನ್ನು ಫಿಟ್ಟಿಂಗ್ ಮಾಡ್ಕೋಬೋದು ನೀವು. ಜಸ್ಟ್ 500 ರುಪೀಸ್ಗೆ ಸಿಗ್ತಾ ಇದೆ. ಸೊ ಇಷ್ಟ ಆದರೆ ಶಾಪ್ ಮಾಡ್ಕೊಂಬೇಡಿ. ಆ್ಯಂಡ್ ವೆಬ್ಸೈಟಲ್ಲಿ ಇದು ಅವೈಲೇಬಲ್ ಇದೆ. ನಾನು ಕೋಡ್ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಕೋಡಲ್ಲೂ ನೋಡ್ಕೋಬೋದು. ಆ್ಯಂಡ್ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಶ್ರೀ ಸ್ವರ್ಣ ಬ್ಲೌಸಸ್, ಫಸ್ಟ್ ಫ್ಲೋರ್, ಶ್ರೀ ಲಕ್ಷ್ಮೀ ಗ್ಯಾಲಕ್ಸಿ, ದುರ್ಗಿಗುಡಿ ಮೇನ್ ರೋಡ್, ಗೋಪಿ ಸರ್ಕಲ್, ಶಿವಮೊಗ್ಗ, ಕರ್ನಾಟಕ. ಇಲ್ಲಿ ಲೊಕೇಟ್ ಆಗಿದೆ. ಹತ್ತಿರ ಇದ್ರೆ ಎಲ್ಲೇ ಬಂದು ಶಾಪ್ ಮಾಡ್ಬೋದು. ನೀವು ಗೂಗಲಲ್ಲಿ ಕೂಡ ನಮ್ಮ ಅಂಗಡಿ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ತೋರಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.